ಹಲೋ ಗೈಸ್, ಸೊ ಇವತ್ತು ನಾವಿದ್ದೀವಿ ಚಿತ್ರದುರ್ಗದ ಕೋಟೆ. ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳ್ತಾ ತುಂಬ ಜನ ಮಕ್ಕಳು ವಿಡಿಯೋ ನೋಡಿದ್ದಾರೆ. ನಾನು ಇವಾಗ ಎಂಟರ್ ಆಗಿದ್ದೀನಿ. ಸೊ ಕೋಟೆಗೆ ಎಂಟ್ರಿ ಆಗೋದಕ್ಕೆ ಏನೆಲ್ಲ ಫಾರ್ಮಾಲಿಟೀಸ್ ಇವಾಗ ಹೊಸದಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ. ನೋಡಿ ಯಾವ ಥರ ರಿಜಿಸ್ಟರ್ ಆಗಿ ಒಳಗಡೆ ಬರಬೇಕು ಅಂತ. ಇವಾಗ ಫುಲ್ ಆನ್ಲೈನ್ ಸಿಸ್ಟಮ್. ಮುಂಚೆ ಎಲ್ಲ ಮ್ಯಾನ್ ಮೇಡ್ ಇತ್ತು, ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಗೈಸ್, ನಾವು ಕೋಟೆ ಎಂಟ್ರಿ ಆದಾಗ ಸುಮಾರು ಒಂದು 9:30ಯಿಂದ 10 ಗಂಟೆ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಮಕ್ಕಳು ವೇಟಿಂಗ್ ಕೂಡ ಮಾಡ್ತಾಯಿದ್ರು, ಯಾಕಂದರೆ ತುಂಬ ಜನ ಒಳಗಡೆ ಕೂಡ ಹೋಗಿದ್ರು. ಆದರೆ ಇವಾಗ ಹೊಸ ಸಿಸ್ಟಮ್ ತಂದಿದ್ದಾರೆ ಅಲ್ಲಿ. ಸೊ ಸ್ಕ್ಯಾನರ್ನ ಅಪ್ಲೋಡ್ ಮಾಡಿದ್ದಾರೆ, ಆ ಸ್ಕ್ಯಾನರಿಂದ ಫಿಲ್ ಮಾಡಿ ನಾವು ಎಂಟ್ರಿ ಆಗಬೇಕು. ಸೊ ನಾವು ಎಂಟ್ರಿ ಆದಾಗ ಬೇರೆ ಮಕ್ಕಳು ಕೂಡ ಇಲ್ಲಿ ಬಂದು ಎಂಟರ್ ಆಗ್ತಾಯಿದ್ರು. ಸೊ ಒಳಗಡೆ ನಾವು ಎಂಟ್ರಿ ಆದಾಗ ಆಲ್ಮೋಸ್ಟ್ 10:30 ಆಗೋಯ್ತು. ಸ್ವಲ್ಪ ಲೇಟ್ ಆಗುತ್ತೆ ಪ್ರೋಸೆಸ್ ಅಲ್ಲಿ ಆಗೋಷ್ಟರಲ್ಲಿ. ಈ ಬಿಸಿಲಲ್ಲಿ ಬಂದಿರೋದೇ ಇವಾಗ ಆಶ್ಚರ್ಯ. ಸೊ ಗೈಸ್, ಇದು ಕೋಟೆ ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ಮೇನ್ ರೋಡ್ ಥರ ಮಾಡಿದ್ದಾರೆ, ಅಲ್ಲಿಂದ ಮೇಲ್ಗಡೆ ಹೋಗಬೇಕು. ಸೊ ಅಲ್ಲಿ ನಿಮ್ಗೊಂದು ಬೋರ್ಡ್ ಹಾಕಿರ್ತಾರೆ, ಅಂದರೆ ಸೂಚನಾ ಫಲಕಗಳನ್ನ ಎಲ್ಲ ಕಡೆನೂ ಅಲ್ಲಿ ಹಾಕಿದ್ದಾರೆ. ಇದಲ್ಲ, ಇದು ಸುಮ್ಮನೆ ಇದು ಎಂಟ್ರಿ ಅಷ್ಟೇ, ರಹದಾರಿಗಳು ಇವೆಲ್ಲ. ಮತ್ತೆ ಕೋಟೆನ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ ಯಾರ ಕೈಲೂ. ಸೊ ಗೈಸ್, ಅಲ್ಲಿ ಆ್ಯಸ್ ಪರ್ ಡೈರೆಕ್ಷನ್ ನೀವು ನೋಡ್ತಾ ಹೋದರೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ. ಸೊ ಎಂಟ್ರಿ ಆಗಬೇಕಾದ್ರೆ ಇದೊಂದು ಮೇನ್ ಆರ್ಚ್ ಸಿಗುತ್ತೆ, ಕೋಟೆ ಎಂಟ್ರೆನ್ಸ್ ಆರ್ಚ್ ಇದು. ಸೊ ಆಲ್ಮೋಸ್ಟ್ ಎಲ್ಲ ವಿಸಿಟರ್ಸು ಕೂಡ ಇಲ್ಲಿಂದ ಒಂದು ಫೋಟೋ ಪಿಕ್ಚರ್ಸ್ ತಗೊಂಡಲ್ಲೇ ಕೋಟೆ ಎಂಟ್ರಿ ಆಗೋದೇ ಇಲ್ಲ. ಸೊ ಎಂಟ್ರಿ ಆಗಿದ್ದಾದಮೇಲೆ ನಮಗೆ ನೆಕ್ಸ್ಟ್ ಸಿಗುತ್ತೆ ಏಕನಾಥೇಶ್ವರಿ ದೇವಸ್ಥಾನ. ಸೊ ನಾವು ಕೆಲವು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಸೊ ಅಲ್ಲಿಂದ ಮುಂದೆ ಹೋಗಿದ್ದು. ಇದೇ ಎಂಟ್ರೆನ್ಸ್. ಇಲ್ಲಿಂದ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ. ಗೈಸ್, ಕೋಟೆ ಎಂಟ್ರೆನ್ಸ್ ಆಗಿದ್ದೀವಿ. ಇದು ಉಯ್ಯಾಲೆ ಕಂಬ. ಇವಾಗ ಇಲ್ಲಿ ಕ್ಯಾಂಟೀನ್ ಹತ್ರ ನೀರು ತಗೋಬೇಕು. ಸೊ ಇದು ಏನಪ್ಪ ಅಂದರೆ ಏಕನಾಥೇಶ್ವರಿ ದೇವಸ್ಥಾನ. ಕೋಟಿಗಳಿಗೆ ರಾಜ್ಯ ಬಾರ. ಅಲ್ಲಿ ಕಾಣ್ತಿರೋದು ಏಕನಾಥೇಶ್ವರಿ ದೇವಸ್ಥಾನ. ಸೊ ಗೈಸ್, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕ್ಯಾಂಟೀನ್ ಸಿಗುತ್ತೆ. ಕ್ಯಾಂಟೀನಿಂದ ನಾವು ರೈಟ್ ಅಂದರೆ ಕ್ಯಾಂಟೀನ್ ಆಪೋಸಿಟಲ್ಲೇ ಏಕನಾಥೇಶ್ವರಿ ದೇವಸ್ಥಾನ ಇರೋದು. ಸೊ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಅಲ್ಲೆಲ್ಲ ಡೆಕೋರೇಷನ್ ಕೂಡ ಮಾಡಿದರು. ಸೊ ಚೆನ್ನಾಗೇ ಇತ್ತು. ಸೊ ಮೇಂಟೆನೆನ್ಸ್ ಇಲ್ಲ. ನಮ್ಮ ಗೌರ್ಮೆಂಟ್ ಅವರು ಎಷ್ಟೇ ಸಪೋರ್ಟ್ ಮಾಡಿದ್ರು ಅಲ್ಲಿ ವರ್ಕ್ನ ಮಾಡಿಸಿದ್ರು. ಜನ ಹೋಗ್ತಿರೋರು ಸಿಕ್ಕಾಬಟ್ಟೆ ಗಲೀಜನ್ನ ಮಾಡ್ತಿದ್ದಾರೆ ಅನ್ನೋದು ಎಲ್ಲರ ಕಂಪ್ಲೇಂಟ್ಸು. ಸೊ ಹೋದಾಗ ಆದಷ್ಟು ಹೈಜೀನ್ ಮೇಂಟೈನ್ ಮಾಡಿ. ಸೊ ನಾವು ಎಂಟರ್ ಆದಾಗ ಯಾರೂ ಇರಲಿಲ್ಲ, ಅವಾಗ ತಾನೇ ಪೂಜೆ ಸ್ಟಾರ್ಟ್ ಮಾಡಿದರು. ಸೊ ಒಳಗಡೆ ಎಂಟರ್ ಆಗಬೇಕಾದ್ರೆ ಫಸ್ಟು ನಮಗೆ ಮಾತಂಗಿ ದೇವಸ್ಥಾನ ಸಿಗುತ್ತೆ. ಅದು ಬಂದು ಗುಹೆ ಒಳಗಡೆ ಇರೋದು ಆ ದೇವಸ್ಥಾನ. ಸೊ ಮೀಟರ್ ಬೇಕು ಗುರು, ಮೀಟರ್ ಒಳಗಡೆ ಹೋಗೋದಕ್ಕೆ. ಗೈಸ್, ಇದು ಮಾತಂಗಿ ಅಮ್ಮ ದೇವಸ್ಥಾನ. ಸೊ ಗೈಸ್, ಅದರಿಂದ ಸ್ವಲ್ಪ ಪಕ್ಕದಲ್ಲೇ ಏಕನಾಥೇಶ್ವರಿ ದೇವಸ್ಥಾನ ಇರೋದು. ಸೊ ನಾನು ಹೇಳ್ದಂಗೆ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಡೆಕೋರೇಷನ್ ಇನ್ನೂ ತೆಗೆದಿರಲಿಲ್ಲ ಒಳಗಡೆ ಎಲ್ಲನೂ. ನೀಟಾಗಿ ಆರ್ಗನೈಸ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ಕ್ರೌಡ್ ಇಲ್ದಲೇ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದು. ಒಂದು ಸೆಕೆಂಡ್ ನಮಗೆ ಅದೇನೋ ದಿಗ್ಭ್ರಾಂತಿ ಆಗ್ತೀವಲ್ಲ ಆ ಥರ, ಅಂದರೆ ದೇವರು ಎದ್ದು ಆಚೆ ಬರುತ್ತೆ ಅನ್ನೋ ಥರನೇ ಇತ್ತು. ಅಲ್ಲಿ ಮುಂದೆ ನಿಂತ್ಕೊಳ್ಳೋದಕ್ಕೂ ಸಿಕ್ಕಾಬಟ್ಟೆ ಬರಬೇಕು. ಯಾರಾದರೂ ನಿಜವಾಗ್ಲೂ ಧೈರ್ಯ ಇರೋರು ಚಾಲೆಂಜ್ ಮಾಡ್ತೀನಿ ಅಂದರೆ ಒಂದು ರಾತ್ರಿ 8 ಗಂಟೆಗೆ ಹೋಗಿ ಆ ದೇವ್ರ ದರ್ಶನ ಮಾಡಬೇಕು ಒಬ್ಬಂಟಿಯಾಗಿ. ಅದು ಚಾಲೆಂಜ್ ಅಂದರೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಅದು 2 ಕಣ್ಣಲ್ಲಿ ನಮಗೆ ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಪೂಜೆ. ಮತ್ತು ದೇವರು ಕೂಡ ಅಷ್ಟೇ. ಅಲ್ಲಿ ರಿಯಾಲಿಟಿ ಅಂದರೆ ಅಲ್ಲಿ ಫೇಕ್ ದೇವರು ಅನ್ನೋ ಥರ ಇಲ್ಲ, ಅಂದರೆ ನಿಜವಾಗ್ಲೂ ದೇವ್ರು ಇದ್ದಾರೆ ಅನ್ನೋ ಥರನೇ ಅಲ್ಲಿ ಒಳಗಡೆ ಇರೋದು. ಸೊ ಅಲ್ಲಿಂದ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ. ಸೊ ಆಚೆ ಬಂದು ದುರ್ಗದ ವ್ಯೂ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ. ಇದೇ ವ್ಯೂ ಪಾಯಿಂಟ್ನ ಎಲ್ಲ ವೀಡಿಯೋಸಲ್ಲೂ ಪೇಜಲ್ಲೂ ಹಾಕೋದು. ಸೊ ಕೋಟೆನ ನೀವು ಎಷ್ಟು ನೋಡಿದ್ರೂ ಈ ವ್ಯೂ ಪಾಯಿಂಟ್ ನೋಡೋದಕ್ಕಂತಲೇ ಬರಬೇಕು. ಸೊ ಯಾರೆಲ್ಲ ಬೆಂಗಳೂರಿಂದ ಬೇರೆ ಕಡೆಯಿಂದ ಬಂದು ವಿಸಿಟ್ನ ಮಾಡ್ತೀರಾ ಆದಷ್ಟು ಅರ್ಲಿ ಮಾರ್ನಿಂಗ್ ಬಂದರೆ ಬೆಟರ್ ಆಪ್ಷನ್ನು. ತುಂಬ ಬಿಸಿಲಾದರೆ ಅಲ್ಲಿ ಓಡಾಡೋಕ್ಕಾಗಲ್ಲ. ಗೈಸ್, ಬಂದು ತುಂಬ ದಿನ ಆದಾಗ ಈ ಥರ ಆಗುತ್ತೆ. ರೋಡೇ ಮರ್ತೋಗ್ಬಿಡುತ್ತೆ. ಈ ಕಡೆನೇ ಇರೋದು ಬರೀ ಒನಕೆ ಯಾಕೆ ಅಂತ ಪೋಟ ತಗ್ಸ್ಕೊಳ್ಳೋದು ಅಂತನಾ.
ಯಾರವಳು ಯಾರವಳು ಚಿತ್ರದುರ್ಗದ ಓಬವ್ವ. ನಾನು ಒಂದು ಆ ಥರ ಸೀರೆ ಹಾಕೊಂಬರ್ಬೇಕಿತ್ತು ಕಣ್ಸ್ಕೊಂಡು, ಸಖತ್ತಾಗಿರೋದು. ಗೈಸ್, ಇದು ಅಕ್ಕ ತಂಗಿ ಹೊಂಡ. ಸೊ ಗೈಸ್, ನೀವು ಒನಕೆ ಓಬವ್ವ ಕಿಂಡಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ನಿಮಗೆ ಮೇನ್ ರೋಡಲ್ಲೇ ಅಕ್ಕ ತಂಗಿ ಹೊಂಡ ಸಿಗುತ್ತೆ. ಸೊ ಅದರಿಂದ ಮುಂದೆ ಹೋದರೆ ಗೋಪಾಲಸ್ವಾಮಿ ಹೊಂಡ, ಮತ್ತು ಅಲ್ಲಿಂದ ತಣ್ಣೀರು ದೋಣಿ ನೋಡ್ಕೊಂಡು ನೆಕ್ಸ್ಟ್ ನಾವು ಕೋಟೆ ಅಂದರೆ ಒನಕೆ ಓಬವ್ವ ಕಿಂಡಿಗೆ ಎಂಟ್ರಿ ಆಗೋದು. ಎಷ್ಟು ಸ್ಕೂಲ್ ಮಕ್ಕಳು ಅಂದರೆ ಎಲ್ಲ ಉತ್ತರ ಕರ್ನಾಟಕ ಕಡೆಯವರೇ ಜಾಸ್ತಿ ಇದ್ದಿದ್ದು. ಸೊ ಇದೇ ತಣ್ಣೀರು ದೋಣಿ. ಸೊ ಎಷ್ಟು ಜನ ಹಾಳು ಮಾಡಿದ್ರು ಅಂದರೆ ಎಲ್ಲ ಕಡೆನೂ ವಾಟರ್ ಬಾಟ್ಲು ಇಲ್ಲಿಗೆ ಬರೋದು. ಅಲ್ಲಿ ಊಟಕ್ಕಿಟ್ಟು ಇಲ್ಲಿಗೆ ಬರ್ತಾಳೆ ನೀರು ತಗೊಂಡೋಗೋಕ್ಕೆ ಅಂತ. ಸೊ ಗಾಯ್ಸ್, ನೀವು ಕೋಟೆ ನೋಡೋಕೆ ಬಂದಾಗ ವಾಟರ್ ಬಾಟ್ಲೆಲ್ಲ ಬಿಸಾಕಬೇಡ್ರಿ. ನಮ್ಮ ಕ್ರಿಯೇಟರ್ಸ್ ಎಲ್ಲ ಬಂದು ತುಂಬ ಕ್ಲೀನ್ ಮಾಡಿ ಹೋಗಿದ್ದಾರೆ. ಇಲ್ಲೆಲ್ಲ ಹಾಕಿದ್ದಾರೆ ಆ ಥರ ಡಸ್ಟ್ಬಿನ್ಸ್ ಎಲ್ಲ. ಸೊ ಅದನ್ನು ಯೂಸ್ ಮಾಡಿ ನಮ್ಮ ಕೋಟೆ ನಾಡು ಹೆಸರು ಮಾಡಿರೋದನ್ನು ನಾವು ಉಳಿಸ್ಬೇಕು ಇವಾಗಿನ ಯೂತ್ತು. ಸೊ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ನೆಕ್ಸ್ಟ್ ಪೀಳಿಗೆಗೆ ಇದೆಲ್ಲ ಉಳಿಯೋ ಥರ ಮಾಡಿ. ಬರೀ ಕ್ರಿಯೇಟರ್ಸ್ ಮಾತ್ರ ಬರಬೇಕು, ಕ್ರಿಯೇಟರ್ಸ್ ಮಾತ್ರ ಕ್ಲೀನ್ ಮಾಡಬೇಕು ಅನ್ನೋ ಥರ ಇಲ್ಲ. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಏನಂತೀರ ಗೈಸ್? ಕುಂಕುಮ ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಏಕನಾಥೇಶ್ವರನ ಮೈ ಮೇಲೆ ಬಂದಿರೋ ಥರ. ನೆಕ್ಸ್ಟ್ ಗೈಸ್, ಇದೆ ಓಬವ್ವ ಅವ್ರದ್ದು ಮನೆ. ಬನ್ನಿ, 5 ವರ್ಷ ಇಲ್ಲ ತುಂಬ ಮೇಂಟೆನೆನ್ಸ್ ಇಲ್ಲ, ಎಷ್ಟು ಮಾಡ್ತಾರೆ ಅಲ್ವಾ? ಸೊ ಗೈಸ್, ಇದೆ ಒನಕೆ ಓಬವ್ವ ಅವ್ರ ಮನೆ. ನೀವು ಒಂದ್ಸರಿ ಬಂದರೆ ವಿಸಿಟ್ ಮಾಡಿರಿ. ಸ್ವಲ್ಪ ಹೈಜಿನ್ ಯಾರು ಮೇಂಟೈನ್ ಮಾಡೋಕ್ಕಿಲ್ಲ, ನಾನು ಮಾಡೋಕ್ಕಾಗಲ್ಲ. ಸೊ ಯಾರೆಲ್ಲ ಒನಕೆ ಓಬವ್ವ ಕಿಂಡಿ ನೋಡೋಕೆ ಬರ್ತೀರಾ ಅವ್ರ ಮನೆಯೂ ಒಂದ್ಸಲ ನೋಡಿ ಗೈಸ್. ಅದನ್ನು ಕ್ಲೀನ್ ಮಾಡೋ ಥರ ಇದನ್ನು ಕ್ಲೀನ್ ಮಾಡಿ. ಎಲ್ಲ ಮಕ್ಕಳದೇ ಹಬ್ಬ ಇಲ್ಲಿ ಇವತ್ತು. ಬರ್ರೋಪ. ಸೊ ಗೈಸ್, ನಮ್ಮ ಚಿತ್ರದುರ್ಗದ ಕೋಟೆನ ತಿಮ್ಮಣ್ಣ ನಾಯಕ ಅನ್ನೋರು ರಾಜರು ಕಟ್ತಾರೆ. ಸೊ ಮದಕರಿ ನಾಯಕ ಅವರು ನಮ್ಮ ಚಿತ್ರದುರ್ಗಕ್ಕೆ ಇಷ್ಟೊಂದು ಫೇಮ್ನ ತಗೊಂಬಂದು ಕೊಟ್ಟಿದ್ದು. ಸೊ ಅವರು ಆಳ್ವಿಕೆಯಲ್ಲಿ ಸೊ ಅಂದರೆ ಮದ್ದಿಸಿದ ಆನೆನ ಮದವಡಗಿಸಿದ ಅನ್ನೋ ಸಾಂಗ್ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಅದೇ ಥರನೇ ಈ ನಮ್ಮ ಚಿತ್ರದುರ್ಗಕ್ಕೆ ಹೆಸರಾಗಿದ್ದು. ಸೊ ಒನಕೆ ಓಬವ್ವ ಕಡೆಯಿಂದ ಹೈದರಾಲಿ ಸೈನ್ಯ ನಮ್ಮನ್ನ ಮುತ್ತಿಗೆ ಹಾಕಿ ವಶಪಡಿಸ್ಕೋಬೇಕು ಅಂತಂದಾಗ ಒನಕೆ ಓಬವ್ವ ಅವರು ಹೋರಾಡಿ ನಮ್ಮ ಚಿತ್ರದುರ್ಗನ ರಕ್ಷಣೆ ಮಾಡಿದ್ದಾರೆ. ಸೊ ನಾವು ಎಲ್ಲರೂ ರಕ್ಷಣೆ ಮಾಡಲೇಬೇಕು ನಮ್ಮ ದುರ್ಗನ. ಸೊ ಯಾರೆಲ್ಲ ಚಿತ್ರದುರ್ಗಕ್ಕೆ ಹೊಸ್ದಾಗಿ ಬರ್ತಿದ್ದೀರಾ, ಸೊ ಆದಷ್ಟು ಬಂದು ನಮ್ಮ ದುರ್ಗನ ನೋಡಿ ಹಾಗೇನೆ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇಲ್ಲಿಂದ ನಾನು ಮತ್ತೆ ಮುಂದ್ಗಡೆ ಕಂಟಿನ್ಯೂ ಮಾಡಿದ್ದು. ಸೊ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಗಾಳಿ ಮಂಟಪ ಹಿಡಿಂಬೇಶ್ವರ ದೇವಸ್ಥಾನ ಕೂಡ ಅಲ್ಲೇ ಆಪೋಸಿಟಲ್ಲೇ ಇರೋದು. ಸೊ ಫಸ್ಟು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮುರುಘಾ ಮಠ ಇತ್ತು. ಅಲ್ಲಿಂದ ನಾವು ಇವಾಗ ನೋಡ್ತಿರೋ ಮುರುಘಾ ಮಠ ಬಂತು. ಸೊ ಅದು ಹೊಳಲ್ಕೆರೆ ರೋಡಲ್ಲಿ, ದಾವಣಗೆರೆ ಮೇನ್ ರೋಡಲ್ಲಿ ಹೊಸ್ದಾಗಿರೋ ಮುರುಘಾ ಮಠ ಇರೋದು. ಸೊ ಹಳೇದು ಬಂದು ನಮ್ಮ ಕೋಟೆಯಲ್ಲಿರೋ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಬಿಸಿಲು ಗಾಯ್ಸ್, ಕೋಟೆ ನೋಡೋಕೆ ಬರ್ಬೇಕಂದ್ರೆ ಮಧ್ಯಾಹ್ನ 4 ಗಂಟೆ ಮೇಲೆ ಒಂದು 6 ಗಂಟೆಗೆ ಬರಬೇಕು, ಇಲ್ಲ ಬೆಳಗ್ಗೆ 8 ಗಂಟೆಗೆ ಎಂಟ್ರಿ ಆಗಿರ್ಬೇಕು. ಅವಾಗ ನೋಡ್ಬೋದು. ತುಂಬ ಬಿಸಿಲಾದರೆ ನೋಡೋಕ್ಕಾಗಲ್ಲ, ಯಾಕಂದರೆ ಎಲ್ಲೂ ನೆರಳು ಸಿಗಲ್ಲ ಬೇಗ. ಇದೆ ಸಂಪಿಗೆ ಇದೆ ಬೆಟ್ಟ ಗೈಸ್. ಇದೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಸೊ ಇಲ್ಲಿಂದನೇ ಸಂಪಿಗೆ ಹೂವು ರಾಜಮತಕ್ಕೆ ಹೋಗ್ತಾ ಇದ್ದು. ಸೊ ತುಂಬ ಇದು ಪಾಪ್ಯುಲರ್ ಆಗಿರೋಂಥ ದೇವಸ್ಥಾನ ದುರ್ಗದಲ್ಲಿ. ಸೊ ಇದೇ ನಿಮ್ಮ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ ಅದೇ ಬಂದು ಮುರುಘಾ ಮಠ, ಅಂದರೆ ಹಳೆ ಮುರುಘಾ ಮಠ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ. ಇಲ್ಲಿಂದ ಮುರುಘಾ ಮಠ ಎಂಟ್ರೆನ್ಸು. ನೀವೆಲ್ಲ ವಿಜಯ ರಾಘವೇಂದ್ರ ಅವ್ರದ್ದು ಕಲ್ಲರಳಿ ಹೂವಾಗಿ ಫಿಲಮ್ ನೋಡಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ಇದನ್ನು ತೋರಿಸಿದ್ದಾರೆ. ಸೊ ಇಲ್ಲಿ ಬಂದು ಎಂಟ್ರಿ ಒಂದು ಗೇಟ್ ಕೊಟ್ಟಿದ್ದಾರೆ ಚಿಕ್ಕದು. ಸೊ ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಆಗಬೇಕು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದಲ್ಲಿ ಅಂದರೆ ನಮ್ಮ ದುರ್ಗದ ಕೋಟೆಯಲ್ಲಿ 14 ದೇವಸ್ಥಾನಗಳಿದ್ದಾವೆ. 9
ಅಂದರೆ ಮೇನ್ ಗೇಟ್ಸ್ ಇದ್ದಾವೆ ಅದನ್ನು ಓಪನ್ ಮಾಡಿ ಒಳಗಡೆ ಹೋಗೋದಕ್ಕೆ. 7 ಸುತ್ತಿನ ಕೋಟೆ ಅಂತಲೇ ಫೇಮಸ್ ಆಗಿರೋದು. ಅಂದರೆ ನಮ್ಮ ದುರ್ಗದ ಕೋಟೆನ ಯಾವ ಕಡೆನೂ ಭೇದಿಸೋಕ್ಕಾಗಲ್ಲ ಅನ್ನೋದು ಅಲ್ಲಿ ಶಾಸನಗಳು ಕೂಡ ಬರೆದಿದ್ದಾರೆ. ಸೊ ನೀವು ಹೋದಾಗ ಖಂಡಿತ ಇದನ್ನೆಲ್ಲನೂ ವಿಸಿಟ್ ಮಾಡಿ ಆರಾಮಾಗಿ ಹೋಗಿ ಅರ್ಜೆಂಟಲ್ಲಿ ಹೋಗ್ಬಿಡಿ. ಸೊ ಒಳಗಡೆ ಹೋಗಿ ಸಂಪಿಗೆ ಸಿದ್ದೇಶ್ವರನ ದರ್ಶನ ಮಾಡೋಣ. ಸೊ ಇಲ್ಲಿ ಕಾಣಿಸ್ತಿರೋದು ಸಂಪಿಗೆ ಸಿದ್ದೇಶ್ವರ. ಸೊ ಆಲ್ರೆಡಿ ಅವ್ರು ಪೂಜೆನ ಮಾಡಿದರು. ಇವಾಗ ನಾವು ಹೋದಾಗ ಕ್ಲೀನ್ ಮಾಡ್ತಾಯಿದ್ರು. ಸೊ ಚೆನ್ನಾಗಾಯಿತು ದರ್ಶನ. ಏನು ಗಲಾಟೆ ಸೌಂಡ್ಸ್ ಇಲ್ದಲೆ ಜಾಸ್ತಿ ಕ್ರೌಡ್ ಇಲ್ದಲೆ ಆರಾಮಾಗಿ ನೋಡ್ಕೊಂಡು ಮತ್ತೆ ಆಚೆ ಬಂದು ಸೊ ಸಂಪಿಗೆ ಹೂವಿಂದ ಮರ ನೋಡೋದೇ ಖುಷಿ ಎಲ್ಲರಿಗೂ. ಬಂದಿರೋರೆಲ್ಲರೂ ಪ್ರತಿಯೊಬ್ಬರು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಬಂದರೆ ಫಸ್ಟ್ ನೋಡೋದೇ ಸಂಪಿಗೆ ಹೂವು ಬಿಟ್ಟಿದೆಯಾ ಅಂತ. ಸೊ ಆಗಿನ ಕಾಲದಲ್ಲೆಲ್ಲ ಸಂಪಿಗೆ ಹೂವು ಕಿತ್ಕೊಂಡ್ರೆ ದಂಡ ಹಾಕ್ತಿದ್ರಂತೆ. ಸೊ ಅದು ರಾಜ ಮನೆತನದವ್ರಿಗೆ ಅಷ್ಟೇ ಸೀಮಿತವಾಗಿತ್ತು ಅಂತ. ಸೊ ಇವಾಗ ಗೋಲ್ಡ್ ಯಾವ ಥರ ಆವಾಗ ಸಂಪಿಗೆ ಹೂವು ಆ ಥರ. ಗೈಸ್ ಇದು ಹಿಡಂಬೇಶ್ವರ ದೇವಸ್ಥಾನ ಹಾಗೆ ಗಾಳಿ ಮಂಟಪ ಎರಡೂ. ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗುತ್ತೆ ನಮ್ಮ ಕೋಟೆಯಲ್ಲಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದಿದು ವರ್ಡ್ ವೈರಲ್ ಆಗಿಬಿಡುತ್ತೆ. ಹೆಂಗೆ ಗೊತ್ತಾ? ಎಮೇಝಿಂಗ್. ಇದು ನಮ್ಮ ಚಿತ್ರದುರ್ಗದ ವ್ಯೂ ಪಾಯಿಂಟ್. ಸೊ ಇಲ್ಲಿ ಹಿಡಂಬೇಶ್ವರ ದೇವಸ್ಥಾನದ ಮೇಲ್ಗಡೆ ಬಂದರೆ ಈ ಥರ ಒಂದು ವ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಸೊ ಗೈಸ್ ಕೋಟೆ ಎಲ್ಲ ನೋಡಿದ್ದಾಯಿತು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಕೂಡ ಮಾಡಿ.